ಇದು ಒಂದು ಕಡೆ ಶ್ರೀನಗರದಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿದೆ. ದೆಹಲಿಯಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ನಾಳೆ ಕಂಟಿನ್ಯೂ ಆಗುತ್ತೆ, ನಾಡಿದ್ದು ಕಂಟಿನ್ಯೂ ಆಗುತ್ತೆ. 9 ದಿನ ಲಕ್ನೋದಲ್ಲೂ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ಸತತವಾಗಿ 3 ದಿನ ಮಾಕ್ ಡ್ರಿಲ್ ಅನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ. ಸಿವಿಲ್ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ, ನಾಗರಿಕರ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದು, ಎರಡನೆಯದ್ದು ವೈಮಾನಿಕ ದಾಳಿಯನ್ನು ತಪ್ಪಿಸಿಕೊಳ್ಳುವಂಥದ್ದು ಹೇಗೆ ಎನ್ನುವಂಥದ್ದು 2, ಮೂರನೆಯದ್ದು ಆರಂಭದಲ್ಲೇ ಹೇಳಿದ ಹಾಗೆ ಪ್ರಮುಖ ಸ್ಥಾಪನೆಗಳು, ಎಸ್ಟಾಬ್ಲಿಷ್ಮೆಂಟ್, ಅದರಲ್ಲೂ ಕೂಡ ಸ್ಟ್ರಾಟಜಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಅತ್ಯಂತ ಪ್ರಮುಖ ದೇಶದ ಕರ್ನಾಟಕದಲ್ಲೂ ಕೂಡ ಮಾಕ್ ಡ್ರಿಲ್ಗೆ ಯುದ್ಧ ಸಿದ್ಧತೆಯ ಅಣಕು ಕಾರ್ಯಾಚರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ 3 ದಿನ. ಇತ್ತ ಕೇಂದ್ರ ಗೃಹ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆದಿದೆ. 3 ದಿನ ನಡೆಯಲಿರುವಂತಹ ಯುದ್ಧ ಸಿದ್ಧತೆಯ ಅಣಕು ಕಾರ್ಯಾಚರಣೆಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. 244 ಜಿಲ್ಲೆಗಳು, ವಿವಿಧ ರಾಜ್ಯಗಳ ಒಟ್ಟು 244 ಜಿಲ್ಲೆಗಳು. ಈ ಸಭೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಮುಖರು, ಜೊತೆಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ಪಡೆಯ ಪ್ರಮುಖರು, ಜೊತೆಗೆ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಕೇಂದ್ರ ಗೃಹ ಖಾತೆಯ ಕಾರ್ಯದರ್ಶಿಗಳು ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾಳೆಯ ಸಿದ್ಧತೆಯ ಬಗ್ಗೆ, ನಾಳೆಯಿಂದ 3 ದಿನ ನಡೆಯುವಂತಹ ಸಿದ್ಧತೆಯ ಬಗ್ಗೆ, ಅಣಕು ಕಾರ್ಯಾಚರಣೆಯ ಬಗ್ಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಣಕು ಕಾರ್ಯಾಚರಣೆ ನಡೀಬೇಕು ಅಂತೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಬರೀ ಅಣಕು ಕಾರ್ಯಾಚರಣೆ ಮಾಡಿ ಸುಮ್ಮನಾಗುವಂಥದ್ದಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಡೀಟೇಲ್ಡ್ ವರದಿ, ಸಂಪೂರ್ಣ ವರದಿಯನ್ನು ಕೊಡಬೇಕು. ಏನಾಗಿದೆ, ಏನು ಮಾಡಿದ್ವಿ, ಎಷ್ಟು ತರಬೇತಿಯನ್ನು ಕೊಟ್ವಿ, ಆ ತರಬೇತಿಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸೂಚನೆಯ ಪ್ರಕಾರ NCC ಕೆಡೆಟ್ಗಳು, NSSನ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು, ಜೊತೆಗೆ ನೆಹರು ಯುವ ಕೇಂದ್ರದ ಸದಸ್ಯರನ್ನ ಈ ಮಾಕ್ ಡ್ರಿಲ್ಗೆ ಬಳಸ್ಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ರಾತ್ರಿಯ ಹೊತ್ತು ವಿದ್ಯುತ್ ಸಂಪರ್ಕವನ್ನು ಕೂಡ